ಅದೇನಾಗಿದೆ 0% ಸರ್ಕಾರಿ ಶಾಲೆಯಲ್ಲೂ ಇದೆ, ಅನುದಾನಿತ ಶಾಲೆಯಲ್ಲೂ ಇದೆ, ಪ್ರೈವೇಟ್ ಶಾಲೆಯಲ್ಲೂ ಇದೆ. ಓಕೆ, ಸೊ ಪ್ರೈವೇಟ್ ಶಾಲೆ ಅಂದಾಗ ಏನ್ ಪ್ರಾಕ್ಟೀಸಸ್ ಆಗಿರ್ಬೋದು, ಅನುದಾನಿತ ಶಾಲೆಯಲ್ಲಿ ಯಾಕೆ ಅವ್ರು ಮಾಡಿರ್ಬೋದು, ಸರ್ಕಾರಿ ಶಾಲೆಯಲ್ಲಿ ನಮ್ಮ ಕೊರತೆ ಆಗಿರೋದು, ಅದನ್ನ ತಿಳ್ಕೊಂಡು ನಮಗೆ ರಿಪೋರ್ಟ್, ಅದಕ್ಕೆ ಅದನ್ನು ನಾವು ಕೊಟ್ಟಿದ್ದೀವಿ. ವಿ ವಾಂಟ್ ಟು ಟೇಕ್ ಯಾರು 100% ಮಾಡಿದ್ದಾರೆ ಅದನ್ನೇ ಉದಾಹರಣೆ ತಗೊಳ್ತೀವಿ. ಅದಕ್ಕೆ ನಾನು 4th ಪೇಜ್ ನಾನು ಬಹಳ ಇಂಪಾರ್ಟೆಂಟ್ ಆಗಿ ಯಾಕೆ ತಗೋತಾ ಇದ್ದೀನಿ ಅಂದ್ರೆ, ಒಂದು ಪರ್ಫಾರ್ಮೆನ್ಸ್ ಗ್ಯಾಪ್ ಇದೆ ಅಲ್ಲಿ, ಚೆನ್ನಾಗಿದೆ, ಅವ್ರನ್ನ ನೀವು ಉದಾಹರಣೆ ಹಾಕಿ ತಗೊಂಡು ಹೋಗಿ ಅಂತ ಹೇಳಿ ಮಾಡ್ಬೇಕಂತ. ಆಮೇಲೆ 0% ಇವಾಗಲ್ಲ, ವರ್ಷ ಯಾವಾಗ್ಲೂ ಬರುತ್ತೆ, ಬಟ್ ಅದು ಜಾಸ್ತಿ ಆಗಬಾರ್ದು. ಈ ಸತಿ ಏನಾದ್ರು ಹೆಚ್ಚು ಕಮ್ಮಿ ಜಾಸ್ತಿ ಆಗಿದೆ, ರೀಸನ್ ಮತ್ತೆ ನಾನು ಚರ್ಚೆ ಮಾಡಲ್ಲ. ಅದನ್ನ ಇಂಪ್ರೂವ್ ಮಾಡೋದಕ್ಕೆ ಏನ್ ಮಾಡಬೇಕು, 2nd and 3rd ಎಕ್ಸಾಮ್ ಅಲ್ಲೂ ಕೂಡ 0 ಇಂದ ಅಟ್ಲೀಸ್ಟ್ ದೇ ಹ್ಯಾವ್ ಟು ಸ್ಟಾರ್ಟ್ 1 ಅಟ್ಲೀಸ್ಟ್. ಅದನ್ನ ಈಗ ವಿ ಹ್ಯಾವ್ ಗಿವನ್ ದೆಮ್ ಟಾಸ್ಕ್. 0 ಹೋಗಿ ಕರ್ಸ್ಕೊಂಡು ನೀವೇ ಹೋಗಿ, ಡೈರೆಕ್ಟರ್ಸ್ ಹೋಗಿ, ಅಲ್ಲಿ ಜಾಯಿಂಟ್ ಡೈರೆಕ್ಟರ್ಸ್ ಇದ್ದಾರೆ, ಬೇರೆ ಬೇರೆ ಏರಿಯಾ ಡೈರೆಕ್ಟರ್ಸ್ ಇದ್ದಾರೆ, ಗೋ ಅಂಡ್ ಸಿಟ್ ದೇರ್, ಸ್ಕೂಲ್ ಕಾಲೇಜಸ್ ಹೋಗಿ ಕೂತ್ಕೊಳ್ಳಿ ಅಂತ. ಕಲಾ ವಿಭಾಗದಲ್ಲಿ ಟಾಪರ್ ಆಗಿ ಹೊರಹೊಮ್ಮಿರುವ ಸಂಜನಾ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜನಾ, ಅಭಿನಂದನೆಗಳು ರಿಪಬ್ಲಿಕ್ ಕನ್ನಡದ ಇಡೀ ತಂಡದ ಕಡೆಯಿಂದ. ಎಷ್ಟು ಖುಷಿ ಇದೆ ಸಂಜನಾ? ತುಂಬಾ ಖುಷಿ ಆಗ್ತದೆ. ಇಡೀ ರಾಜ್ಯಕ್ಕೇನೆ ಕಲಾ ವಿಭಾಗದಲ್ಲಿ ಟಾಪರ್ ಅಂತ ಹೇಳಿ ನಿಮಗೆ ತಿಳಿದ ತಕ್ಷಣ ಹೇಗಿತ್ತು ನಿಮ್ಮ ಮನಸ್ಸಿನ ಭಾವನೆ? ಅಪ್ಪ ಅಮ್ಮ ಏನ್ ಹೇಳಿದ್ರು? ಎಲ್ರು ಖುಷಿ ಪಡ್ತಾರೆ ಮ್ಯಾಮ್. ಟೀಚರ್ಸ್ ಲೆಕ್ಚರರ್ಸ್ ಎಲ್ಲ ಏನ್ ಹೇಳಿದ್ರು? ಸಂಜನಾ, ಚೂರು ಡಿಸ್ಟರ್ಬೆನ್ಸ್ ಇದೆ ಅಕ್ಕಪಕ್ಕ. ಅಪ್ಪ ಅಮ್ಮ ಏನ್ ಹೇಳಿದ್ರು ಟಾಪರ್ ಅಂತ ಗೊತ್ತಾದ ತಕ್ಷಣ? ಎಲ್ರು ತುಂಬಾ ಖುಷಿ ಪಡ್ತೀವಿ ಮ್ಯಾಮ್. ಸಂಜನಾ, ಟಿವಿ ನೋಡ್ತಿದ್ರೆ ದಯವಿಟ್ಟು ಮ್ಯೂಟ್ ಮಾಡ್ಬೋದಾ ಟಿವಿನ? ಇಲ್ಲ ಮ್ಯಾಮ್, ಇಲ್ಲಿ ಬೇರೆ ಕಡೆಯಿಂದ ಫೋನ್ ಮಾಡೋಕ್ಕಂತ ಟಿವಿ ಆಗ್ಲಿ. ಸಂಜನಾ, ಅಪ್ಪ ಅಮ್ಮ ಏನ್ ಮಾಡೋದು? ಅಪ್ಪ ಲಾರಿ ಡ್ರೈವರ್ ಮ್ಯಾಮ್, ಅಮ್ಮ ಮನೆ ಎಲ್ಲ ಇರ್ತಾರೆ. ಏನಂದ್ರು ಅಪ್ಪ? ಏನಂದ್ರು? ತುಂಬಾ ಖುಷಿ ಪಡೋಕ್ ಕುಂತಾರ ಮ್ಯಾಮ್. ಇದರ ಅಪ್ಪ ಜೊತೆ ಇದ್ದಾರೆ ಮ್ಯಾಮ್. ಕೊಡ್ಬೋದಾ, ಮಾತಾಡ್ಬೋದಾ ಅವ್ರ ಜೊತೆ? ಕೊಡ್ತೀವಿ ನೋಡ್ರಿ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಮೇಡಮ್. ಮಗಳು ಇಡೀ ರಾಜ್ಯಕ್ಕೆ ನಂಬರ್ 1 ಸ್ಥಾನದಲ್ಲಿದ್ದಾರೆ, ಮೊದಲ ರ್ಯಾಂಕ್ ಪಡೆದಿದ್ದಾರೆ, ಎಷ್ಟು ಖುಷಿ ಇದೆ? ಬಹಳ ಖುಷಿ ಇದೆ ಮೇಡಮ್. ಹೆಣ್ಣು ಮಕ್ಕಳು ಅದರಲ್ಲೂ ಓದಲ್ಲಿ ಇಷ್ಟು ಮುಂದುವರಿಯೋದ್ ನೋಡಿದ್ರೆ ಒಬ್ಬ ತಂದೆಯಾಗಿ ಹೆಂಗ್ ಅನಿಸ್ತಾ ಇದೆ ಸರ್ ತಮ್ಗೆ? ಅದೇ ಓದಿಸ್ಬೇಕಂತೇಳಿ ಇದು ಮಾಡಿ ಓದಿದೀವಿ ಮೇಡಮ್. ಓದಿದ್ದಾಳೆ, ನಾವು ಎಲ್ಲ ಆಟ ಇರೋದು ಓದಿದ್ದಾಳೆ, ಓದಿ ಮುಂದಕ್ಕೆ ಬಂದಿದ್ದಾಳೆ. ಏನ್ ಮಾಡಕ್ ಆಗ್ತದೆ ಮುಂದೆ ಓದಿಸ್ಬೇಕು ಅಂತಿದ್ದೀರಿ ಮಗಳಿಗೆ? ಅವ್ರ ಆಸೆ ಏನಿದೆ, ನಿಮ್ಮ ಆಸೆ ಏನಿದೆ ಮಗಳ ಬಗ್ಗೆ? ಓದಿಸ್ಬೇಕಂತ ಇದೆ ಮೇಡಮ್. ಪೂರಾ ಮಗಳು ಎಲ್ಲಿವರೆಗೂ ಓದ್ತೀನಿ ಅಂತ ಅಲ್ಲಿವರೆಗೂ ಓದಿಸ್ಬೇಕಂತ ಮಾಡಿ. ನಿಮ್ ಮನೆಯವರು, ಸಂಜನಾ ಅವ್ರ ತಾಯಿ ಎಷ್ಟು ಖುಷಿಯಾಗಿದ್ದಾರೆ? ಖುಷಿಯಾಗಿದ್ದಾರೆ ಮೇಡಮ್. ಅಲ್ಲಿ ಕೊಡ್ತೀನಿ ನೋಡ್ರಿ. ಕೊಡಿ ಸರ್. ಹಲೋ, ನಮಸ್ಕಾರ. ಸಂಜನಾ ಅವ್ರ ತಾಯಿ ಅಲ್ವಾ? ಹೌದು ಮೇಡಮ್, ಸಂಜನಾ. ಮೊದಲದಾಗಿ ನಮ್ಮ ತಂಡದ ಕಡೆಯಿಂದ ನಿಮಗೂ ಕೂಡ ಕಂಗ್ರಾಚುಲೇಷನ್, ಅಭಿನಂದನೆಗಳು. ಮಗಳು ನಂಬರ್ 1 ರ್ಯಾಂಕ್ ತೆಗೆದಿದ್ದಾರೆ, ಎಷ್ಟು ಖುಷಿ ಇದೆ ಅಮ್ಮ? ಖುಷಿ ಇದೆ ಮೇಡಮ್, ತುಂಬಾ ಖುಷಿ ಇದೆ. ಮತ್ತೆ ಬರ್ಬೇಕಂತ ನಮಗೆ ಬಹಳ ಆಸೆ ಇತ್ತು ಮೇಡಮ್. ನಾವು ಓದಿಲ್ಲ ಮೇಡಮ್, ನಾವು ಎಜುಕೇಶನ್ ಮಾಡಿಲ್ಲ. ಅಂದ್ರೂ ಮಗಳು ಚೆನ್ನಾಗಿ 1ನೇ ಕ್ಲಾಸಿಂದಾನೇ ಓದ್ತಿದ್ಲು. ಹೋದಮ್ಮ ಓದಿ ಮುಂದೆ ಬಂದ ಮೇಡಮ್. ಬಹಳ ಖುಷಿ ಇದೆ ಮೇಡಮ್, ಮಗಳ ಬಗ್ಗೆ ಹೆಮ್ಮೆ ಇದೆ ಮೇಡಮ್. ಎಷ್ಟು ಕಷ್ಟಪಟ್ಟು ಓದಿದ್ದಾರೆ ಅಮ್ಮ PUC ಎಕ್ಸಾಮ್ಗೋಸ್ಕರ? ಬಹಳ ಕಷ್ಟಪಟ್ಟಿದ್ದಾಳೆ ಮೇಡಮ್. ಆಕೆ ಹಾಸ್ಟೆಲ್ ಅಲ್ಲೇ ಇದ್ಲು, ಇಂದು PU ಕಾಲೇಜು. ನಾವು ದೂರ. ಆಕೆ ಚೆನ್ನಾಗಿ ಕ್ಲಾಸ್ ಕೇಳ್ತಿದ್ಲಂತ ಮೇಡಮ್, ಚೆನ್ನಾಗಿ ಕ್ಲಾಸ್ ಕೇಳಿ ಓದ್ತಿದ್ಲಂತ. ಮುಂದೇನ್ ಮಾಡ್ಬೇಕು ಅಂತಿದ್ದೀರಿ? ಮಗಳು ಏನಾಗ್ಬೇಕು ಅಂತ ನಿಮಗ ಆಸೆ? ಆಕೆ ಮುಂದೆ KS ಇಲ್ಲಿ ಮುಂದೆ ಆತರ ಮಾಡ್ಬೇಕಂತ ಐತಿ ಮೇಡಮ್. ಆಕೆಗೆ ಸ್ವಲ್ಪ ಫೋನ್ ಮಾಡಕತ್ತಿದೆ ಮೇಡಮ್, ಬೇರೆ ಮಾಡಕತ್ತಾರ. ಆಗ್ಲಿ ಅಮ್ಮ. ಸಂಜನಾ ಜೊತೆ ಇನ್ನೊಂದು ಮಾತನಾಡ್ಬೋದಾ? ಆಯ್ತು ಮೇಡಮ್. ಹಲೋ ಸಂಜನಾ, ಕ್ಲಾಸ್ಮೇಟ್ಸ್ ಎಲ್ಲ ಏನ್ ಹೇಳ್ತಿದ್ದಾರೆ? ಹಾಗೆ ಈಗ ನೆಕ್ಸ್ಟ್ ವರ್ಷ PUC ಬರೆಯೋರ್ಗೆ ಏನ್ ಟಿಪ್ಸ್ ಕೊಡ್ತೀರಾ? ಕ್ಲಾಸ್ ಮಾತಾಡಿಲ್ಲ ಮ್ಯಾಮ್, ಈಗ ಹೊಂಟಿದ್ದೀವಿ ಹಾಸ್ಟೆಲ್ಗೆ. ಮುಂದೆ PUC ಎಕ್ಸಾಮ್ ಬರೆಯೋರ್ಗೆ ಏನ್ ಹೇಳ್ತೀರಾ? ಏನ್ ಮ್ಯಾಮ್? ನೆಕ್ಸ್ಟ್ PUC ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಕೊಳ್ಳೋರ್ಗೆ ಏನ್ ಟಿಪ್ಸ್ ಕೊಡ್ತೀರಾ? ಏನಿಲ್ಲ ಮ್ಯಾಮ್, ಕ್ಲಾಸ್ ಚೆನ್ನಾಗಿ ಕೇಳ್ರಿ ಅಂತ ಅದೊಂದೇ ಟಿಪ್ಸ್ ಕೊಡ್ತೀನಿ. ರೈಟ್.
ಆಲ್ ದಿ ಬೆಸ್ಟ್ ಸಂಜನಾ. ಮತ್ತೊಮ್ಮೆ ಕಂಗ್ರಾಚುಲೇಷನ್ ನಮ್ಮ ಇಡೀ ರಿಪಬ್ಲಿಕ್ ಕನ್ನಡದ ತಂಡದ ಪರವಾಗಿ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ನಮ್ ಜೊತೆ ಮಾತನಾಡೋದಕ್ಕೆ. ರೈಟ್, ಇದು ವಿಜ್ಞಾನ ವಿಭಾಗ ಹಾಗೆ ಕಲಾ ವಿಭಾಗ ಎರಡೂ ವಿಭಾಗದಲ್ಲಿ ಟಾಪರ್ಸ್ ಆದ ವಿದ್ಯಾರ್ಥಿನಿಯರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮೊದಲ ಪ್ರತಿಕ್ರಿಯೆ. ಅಮೂಲ್ಯ ವಿಜ್ಞಾನ ವಿಭಾಗದಲ್ಲಿ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ, ಹಾಗೆ ಕಲಾ ವಿಭಾಗದಲ್ಲಿ ಸಂಜನಾ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಸಂಜನಾ ಅವರ ತಂದೆ ಕೂಡ ಮಾತನಾಡ್ತಾ ಇದ್ರು, ಲಾರಿ ಡ್ರೈವರ್, ಹಾಗೆ ತಾಯಿ ವಿದ್ಯಾಭ್ಯಾಸ ಮಾಡಿಲ್ಲ, ಮಗಳು ಓದ್ಲಿ ಅನ್ನೋ ಆಸೆ ಇತ್ತು, ಹೀಗಾಗಿ ಅವಳು ಟಾಪರ್ ಆಗಿ ಹೊರಹೊಮ್ಮಿರೋದು ಬಹಳ ಖುಷಿಯಾಗಿದೆ ಅಂತ ಹೇಳಿ ತಮ್ಮ ಖುಷಿಯನ್ನ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅದೇನಾಗಿದೆ 0% ಸರ್ಕಾರಿ ಶಾಲೆಯಲ್ಲೂ ಇದೆ, ಅನುದಾನಿತ ಶಾಲೆಯಲ್ಲೂ ಇದೆ, ಪ್ರೈವೇಟ್ ಶಾಲೆಯಲ್ಲೂ ಇದೆ. ಓಕೆ, ಸೊ ಪ್ರೈವೇಟ್ ಶಾಲೆ ಅಂದಾಗ ಏನ್ ಪ್ರಾಕ್ಟೀಸಸ್ ಆಗಿರ್ಬೋದು, ಅನುದಾನಿತ ಶಾಲೆಯಲ್ಲಿ ಯಾಕೆ ಅವ್ರು ಮಾಡಿರ್ಬೋದು, ಸರ್ಕಾರಿ ಶಾಲೆಯಲ್ಲಿ ನಮ್ಮ ಕೊರತೆ ಆಗಿರೋದು, ಅದನ್ನ ತಿಳ್ಕೊಂಡು ನಮಗೆ ರಿಪೋರ್ಟ್, ಅದಕ್ಕೆ ಅದನ್ನು ನಾವು ಕೊಟ್ಟಿದ್ದೀವಿ. ವಿ ವಾಂಟ್ ಟು ಟೇಕ್ ಯಾರು 100% ಮಾಡಿದ್ದಾರೆ ಅದನ್ನೇ ಉದಾಹರಣೆ ತಗೊಳ್ತೀವಿ. ಅದಕ್ಕೆ ನಾನು 4th ಪೇಜ್ ನಾನು ಬಹಳ ಇಂಪಾರ್ಟೆಂಟ್ ಆಗಿ ಯಾಕೆ ತಗೋತಾ ಇದ್ದೀನಿ ಅಂದ್ರೆ, ಒಂದು ಪರ್ಫಾರ್ಮೆನ್ಸ್ ಗ್ಯಾಪ್ ಇದೆ ಅಲ್ಲಿ, ಚೆನ್ನಾಗಿದೆ, ಅವ್ರನ್ನ ನೀವು ಉದಾಹರಣೆ ಹಾಕಿ ತಗೊಂಡು ಹೋಗಿ ಅಂತ ಹೇಳಿ ಮಾಡ್ಬೇಕಂತ. ಆಮೇಲೆ 0% ಇವಾಗಲ್ಲ, ವರ್ಷ ಯಾವಾಗ್ಲೂ ಬರುತ್ತೆ, ಬಟ್ ಅದು ಜಾಸ್ತಿ ಆಗಬಾರ್ದು. ಈ ಸತಿ ಏನಾದ್ರು ಹೆಚ್ಚು ಕಮ್ಮಿ ಜಾಸ್ತಿ ಆಗಿದೆ, ರೀಸನ್ ಮತ್ತೆ ನಾನು ಚರ್ಚೆ ಮಾಡಲ್ಲ. ಅದನ್ನ ಇಂಪ್ರೂವ್ ಮಾಡೋದಕ್ಕೆ ಏನ್ ಮಾಡಬೇಕು, ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಅಲ್ಲೂ ಕೂಡ 0 ಇಂದ ಅಟ್ಲೀಸ್ಟ್ ದೇ ಹ್ಯಾವ್ ಟು ಸ್ಟಾರ್ಟ್ 1 ಅಟ್ಲೀಸ್ಟ್. ಅದನ್ನ ಈಗ ವಿ ಹ್ಯಾವ್ ಗಿವನ್ ದೆಮ್ ಟಾಸ್ಕ್. 0 ಹೋಗಿ ಕರ್ಸ್ಕೊಂಡು ನೀವೇ ಹೋಗಿ, ಡೈರೆಕ್ಟರ್ಸ್ ಹೋಗಿ, ಅಲ್ಲಿ ಜಾಯಿಂಟ್ ಡೈರೆಕ್ಟರ್ಸ್ ಇದ್ದಾರೆ, ಬೇರೆ ಬೇರೆ ಏರಿಯಾ ಡೈರೆಕ್ಟರ್ಸ್ ಇದ್ದಾರೆ, ಗೋ ಅಂಡ್ ಸಿಟ್ ದೇರ್, ಸ್ಕೂಲ್ ಕಾಲೇಜಸ್ ಹೋಗಿ ಕೂತ್ಕೊಳ್ಳಿ ಅಂತ. ಕಲಾ ವಿಭಾಗದಲ್ಲಿ ಟಾಪರ್ ಆಗಿ ಹೊರಹೊಮ್ಮಿರುವ ಸಂಜನಾ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜನಾ, ಅಭಿನಂದನೆಗಳು ರಿಪಬ್ಲಿಕ್ ಕನ್ನಡದ ಇಡೀ ತಂಡದ ಕಡೆಯಿಂದ. ಎಷ್ಟು ಖುಷಿ ಇದೆ ಸಂಜನಾ? ತುಂಬಾ ಖುಷಿ ಆಗ್ತದೆ. ಇಡೀ ರಾಜ್ಯಕ್ಕೇನೆ ಕಲಾ ವಿಭಾಗದಲ್ಲಿ ಟಾಪರ್ ಅಂತ ಹೇಳಿ ನಿಮಗೆ ತಿಳಿದ ತಕ್ಷಣ ಹೇಗಿತ್ತು ನಿಮ್ಮ ಮನಸ್ಸಿನ ಭಾವನೆ? ಅಪ್ಪ ಅಮ್ಮ ಏನ್ ಹೇಳಿದ್ರು? ಎಲ್ರು ಖುಷಿ ಪಟ್ಟಾರ ಮ್ಯಾಮ್. ಟೀಚರ್ಸ್ ಲೆಕ್ಚರರ್ಸ್ ಎಲ್ಲ ಏನ್ ಹೇಳಿದ್ರು? ಹಲೋ ಸಂಜನಾ, ಚೂರು ಡಿಸ್ಟರ್ಬೆನ್ಸ್ ಇದೆ ಅಕ್ಕಪಕ್ಕ. ಅಪ್ಪ ಅಮ್ಮ ಏನ್ ಹೇಳಿದ್ರು ಟಾಪರ್ ಅಂತ ಗೊತ್ತಾದ ತಕ್ಷಣ? ಎಲ್ರು ತುಂಬಾ ಖುಷಿ ಪಟ್ರಿ ಮ್ಯಾಮ್. ಸಂಜನಾ, ಟಿವಿ ನೋಡ್ತಿದ್ರೆ ದಯವಿಟ್ಟು ಮ್ಯೂಟ್ ಮಾಡ್ಬೋದಾ ಟಿವಿನ? ಇಲ್ಲ ಮ್ಯಾಮ್, ಇಲ್ಲಿ ಬೇರೆ ಕಡೆಯಿಂದ ಫೋನ್ ಮಾಡೋಕ್ಕಂತ ಟಿವಿ ಆಗ್ಲಿ. ಸಂಜನಾ, ಅಪ್ಪ ಅಮ್ಮ ಏನ್ ಮಾಡೋದು? ಅಪ್ಪ ಲಾರಿ ಡ್ರೈವರ್ ಮ್ಯಾಮ್, ಅಮ್ಮ ಮನೆ ಎಲ್ಲ ಇರ್ತಾರೆ. ಏನಂದ್ರು ಅಪ್ಪ? ಏನಂದ್ರು? ತುಂಬಾ ಖುಷಿ ಪಡೋಕ್ ಕುಂತಾರ ಮ್ಯಾಮ್. ಇದರ ಅಪ್ಪ ಜೊತೆಲೆ ಇದ್ದಾರ ಮ್ಯಾಮ್. ಕೊಡ್ಬೋದಾ, ಮಾತಾಡ್ಬೋದಾ ಅವ್ರ ಜೊತೆ? ಭಾವತೆ ಕರೆಸಿ ಇಲ್ಲ ಕೊಡ್ತೀವಿ ನೋಡ್ರಿ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಮೇಡಮ್. ಮಗಳು ಇಡೀ ರಾಜ್ಯಕ್ಕೆ ನಂಬರ್ 1 ಸ್ಥಾನದಲ್ಲಿದ್ದಾರೆ, ಮೊದಲ ರ್ಯಾಂಕ್ ಪಡೆದಿದ್ದಾರೆ, ಎಷ್ಟು ಖುಷಿ ಇದೆ? ಬಹಳ ಖುಷಿ ಇದೆ ಮೇಡಮ್. ಹೆಣ್ಮಕ್ಳು ಅದರಲ್ಲೂ ಓದಲ್ಲಿ ಇಷ್ಟು ಮುಂದುವರಿಯೋದ್ ನೋಡಿದ್ರೆ ಒಬ್ಬ ತಂದೆಯಾಗಿ ಹೆಂಗ್ ಅನಿಸ್ತಾ ಇದೆ ಸರ್ ತಮ್ಗೆ? ಅದೇ ಓದಿಸ್ಬೇಕಂತೇಳಿ ಇದು ಮಾಡಿ ಓದ್ತಿದೀವಿ ಮೇಡಮ್. ಓದಿದ್ದಾಳೆ, ನಾವು ಎಲ್ಲ ಆಟ ಇರೋದು ಓದಿದ್ದಾಳೆ, ಓದಿ ಮುಂದಕ್ಕೆ ಬಂದಿದ್ದಾಳೆ. ಏನ್ ಮಾಡಕ್ ಆಗ್ತದೆ? ಮುಂದೆ ಓದಿಸ್ಬೇಕು ಅಂತಿದ್ದೀರಿ ಮಗಳಿಗೆ? ಅವ್ರ ಆಸೆ ಏನಿದೆ, ನಿಮ್ಮ ಆಸೆ ಏನಿದೆ ಮಗಳ ಬಗ್ಗೆ? ಓದಿಸ್ಬೇಕಂತ ಇದೆ ಮೇಡಮ್. ಪೂರಾ ಮಗಳು ಎಲ್ಲಿವರೆಗೂ ಓದ್ತೀನಿ ಅಂತ ಅಲ್ಲಿವರೆಗೂ ಓದಿಸ್ಬೇಕಂತ ಮಾಡಿ. ನಿಮ್ ಮನೆಯವರು, ಸಂಜನಾ ಅವ್ರ ತಾಯಿ ಎಷ್ಟು ಖುಷಿಯಾಗಿದ್ದಾರೆ? ಖುಷಿಯಾಗಿದ್ದಾರೆ ಮೇಡಮ್. ಅಲ್ಲಿ ಕೊಡ್ತೀನಿ ನೋಡ್ರಿ ನಿಮ್ಮ. ಕೊಡಿ ಸರ್. ಹಲೋ, ನಮಸ್ಕಾರ. ಸಂಜನಾ ಅವ್ರ ತಾಯಿ ಅಲ್ವಾ? ಹೌದು ಮೇಡಮ್, ಸಂಜನಾ. ಮೊದಲೇದಾಗಿ ನಮ್ಮ ತಂಡದ ಕಡೆಯಿಂದ ನಿಮಗೂ ಕೂಡ ಕಂಗ್ರಾಚುಲೇಷನ್, ಅಭಿನಂದನೆಗಳು. ಮಗಳು ನಂಬರ್ 1 ರ್ಯಾಂಕ್ ತೆಗೆದಿದ್ದಾರೆ, ಎಷ್ಟು ಖುಷಿ ಇದೆ ಅಮ್ಮ? ಖುಷಿ ಇದೆ ಮೇಡಮ್, ತುಂಬಾ ಖುಷಿ ಇದೆ. ಮತ್ತೆ ಬರ್ಬೇಕಂತ ನಮಗೆ ಬಹಳ ಆಸೆ ಇತ್ತು ಮೇಡಮ್. ನಾವು ಓದಿಲ್ಲ ಮೇಡಮ್, ನಾವು ಎಜುಕೇಶನ್ ಮಾಡಿಲ್ಲ. ಅಂದ್ರೂ ಮಗಳು ಚೆನ್ನಾಗಿ 1ನೇ ಕ್ಲಾಸಿಂದಾನೇ ಓದ್ತಿದ್ಲು. ಓದಮ್ಮ ಓದಿ ಮುಂದೆ ಬಂದ ಮೇಡಮ್. ಬಹಳ ಖುಷಿ ಇದೆ ಮೇಡಮ್, ಮಗಳ ಬಗ್ಗೆ ಹೆಮ್ಮೆ ಇದೆ ಮೇಡಮ್. ಎಷ್ಟು ಕಷ್ಟಪಟ್ಟು ಓದಿದ್ದಾರೆ ಅಮ್ಮ PUC ಎಕ್ಸಾಮ್ಗೋಸ್ಕರ? ಬಹಳ ಕಷ್ಟಪಟ್ಟಿದ್ದಾಳೆ ಮೇಡಮ್. ಆಕೆ ಹಾಸ್ಟೆಲ್ ಅಲ್ಲೇ ಇದ್ಲು, ಇಂದು PU ಕಾಲೇಜು. ನಾವು ದೂರ. ಆಕೆ ಚೆನ್ನಾಗಿ ಕ್ಲಾಸ್ ಕೇಳ್ತಿದ್ಲಂತ ಮೇಡಮ್, ಚೆನ್ನಾಗಿ ಕ್ಲಾಸ್ ಕೇಳಿ ಓದ್ತಿದ್ಲಂತ. ಮುಂದೇನ್ ಮಾಡ್ಬೇಕು ಅಂತಿದ್ದೀರಿ? ಮಗಳು ಏನಾಗ್ಬೇಕು ಅಂತ ನಿಮಗ ಆಸೆ? ಆಕೆ ಮುಂದೆ
KS ಇಲ್ಲಿ ಮುಂದೆ ಎಸ್ ಆತರ ಮಾಡ್ಬೇಕಂತ ಐತಿ ಮೇಡಮ್. ಆಕಿಗೆ ಸ್ವಲ್ಪ ಫೋನ್ ಮಾಡಕತ್ತಿದೆ ಮೇಡಮ್, ಬೇರೆ ಮಾಡಕತ್ತಾರ. ಆಗ್ಲಿ ಅಮ್ಮ. ಸಂಜನನ್ ಜೊತೆ ಇನ್ನೊಂದು ಮಾತನಾಡಬಹುದಾ? ಆಯ್ತು ಮೇಡಮ್. ಹಲೋ ಸಂಜನಾ, ಕ್ಲಾಸ್ಮೇಟ್ಸ್ ಎಲ್ಲ ಏನ್ ಹೇಳ್ತಿದ್ದಾರೆ, ಹಾಗೆ ಈಗ ನೆಕ್ಸ್ಟ್ ವರ್ಷ PUC ಬರೆಯೋರ್ಗೆ ಏನ್ ಟಿಪ್ಸ್ ಕೊಡ್ತೀರಾ? ಕ್ಲಾಸ್ ಮಾತಾಡಿಲ್ಲ ಮ್ಯಾಮ್, ಈಗ ಹೊಂಟಿದ್ದೀವಿ ಹಾಸ್ಟೆಲಿಗೆ. ಮುಂದೆ PUC ಎಕ್ಸಾಮ್ ಬರೆಯೋರ್ಗೆ ಏನ್ ಹೇಳ್ತೀರಾ? ಏನ್ ಮ್ಯಾಮ್? ನೆಕ್ಸ್ಟ್ PUC ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಕೊಳ್ಳೋರ್ಗೆ ಏನ್ ಟಿಪ್ಸ್ ಕೊಡ್ತೀರಾ? ಏನಿಲ್ಲ ಮ್ಯಾಮ್, ಕ್ಲಾಸ್ ಚೆನ್ನಾಗಿ ಕೇಳ್ರಿ ಅಂತ ಅದೊಂದೇ ಟಿಪ್ಸ್ ಕೊಡ್ತೀನಿ. ರೈಟ್. ಆಲ್ ದಿ ಬೆಸ್ಟ್ ಸಂಜನಾ. ಮತ್ತೊಮ್ಮೆ ಕಂಗ್ರಾಚುಲೇಷನ್ ನಮ್ಮ ಇಡೀ ರಿಪಬ್ಲಿಕ್ ಕನ್ನಡದ ತಂಡದ ಪರವಾಗಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ನಮ್ ಜೊತೆ ಮಾತನಾಡೋದಕ್ಕೆ. ರೈಟ್. ಇದು ವಿಜ್ಞಾನ ವಿಭಾಗ ಹಾಗೆ ಕಲಾ ವಿಭಾಗ ಎರಡೂ ವಿಭಾಗದಲ್ಲಿ ಟಾಪರ್ಸ್ ಆದ ವಿದ್ಯಾರ್ಥಿನಿಯರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮೊದಲ ಪ್ರತಿಕ್ರಿಯೆ. ಅಮೂಲ್ಯ ವಿಜ್ಞಾನ ವಿಭಾಗದಲ್ಲಿ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ, ಹಾಗೆ ಕಲಾ ವಿಭಾಗದಲ್ಲಿ ಸಂಜನಾ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಸಂಜನಾ ಅವರ ತಂದೆ ಕೂಡ ಮಾತನಾಡ್ತಾ ಇದ್ರು, ಲಾರಿ ಡ್ರೈವರ್, ಹಾಗೆ ತಾಯಿ ವಿದ್ಯಾಭ್ಯಾಸ ಮಾಡಿಲ್ಲ, ಮಗಳು ಓದ್ಲಿ ಅನ್ನೋ ಆಸೆ ಇತ್ತು, ಹೀಗಾಗಿ ಅವಳು ಟಾಪರ್ ಆಗಿ ಹೊರಹೊಮ್ಮಿರೋದು ಬಹಳ ಖುಷಿಯಾಗಿದೆ ಅಂತ ಹೇಳಿ ತಮ್ಮ ಖುಷಿಯನ್ನ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ.